ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ. ಚಳಿಗಾಲ ಇನ್ನೇನು ಶುರುವಾಗ್ಬಿಟ್ಟಿದೆ. ಕೈ ಕಾಲೆಲ್ಲ ಒಡೆದು ಚೂರಾಗ್ತದೆ. ಲಿಪ್ಸ್ ಎಲ್ಲ ನೋಡಂಗೆ ಇಲ್ಲ. ಫುಲ್ ಲೈನ್ ಹೊಡೆದು ಸಿಡಿಲು ಬಡಿದು ಚೂರಾಗಿರುತ್ತೆ ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿರುತ್ತೆ. ಮುಖನೂ ಕೂಡ ಒಡೆದು ಚೂರಾಗಿರುತ್ತೆ ಅಂತ ಹೇಳ್ತಾರೆ. ಅಮ್ಮಂದಿರು ಮುಂಚೆಯಿಂದನೂ ವ್ಯಾಸ್ಲೀನು ಅದು ಇದು ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಾಡಕ್ಟ್ಗಳನ್ನ ಅಪ್ಲೈ ಮಾಡ್ತಾ ಬರೋರು. ಬಾಡಿ ಲೋಷನ್, ಮಾಯಿಶ್ಚರೈಸರ್, ಅದು ಇದು ಅಂತ ಹೇಳ್ಬಿಟ್ಟು ಈಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ. ಸೊ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನ ಹೇಳ್ತೀನಿ. ಇದನ್ನು ಟ್ರೈ ಮಾಡಿ. 100% ನಿಮ್ಮ ಕೈ, ಕಾಲು, ತುಟಿ ಸಾಫ್ಟ್, ಸ್ಮೂತ್, ಹಾಗೆಯೇ ಒಡೆಯೋದ್ರಿಂದ ತಪ್ಪಿಸ್ಕೊಳ್ಬಹುದು. ನಿಮಗೇನಾದ್ರೂ ಈಗ ಲಿಪ್ಸ್ ಅಥವಾ ಕೈಕಾಲೆಲ್ಲ ಒಡೆದು ಚೂರಾಗಿದ್ರು ಕೂಡ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ಈ ಚಳಿಗಾಲದಲ್ಲೆಲ್ಲ ನೀವು ಒಂದ್ಸಲ ಕೈ ಬೆರಳಿಂದ ಹಿಂಗೆ ಅಂದ್ಬಿಟ್ರೆ ಉಗ್ರಲ್ಲಿ ಫುಲ್ ಮಾರ್ಕ್ ಇಲ್ಲಿಂದ ಇಲ್ಲಿವರೆಗೂ ವೈಟ್ ಲೈನ್ ಕಾಣಿಸ್ಬಿಡುತ್ತೆ. ಸ್ವಲ್ಪ ಏನಾದರೂ ಯಾವುದಕ್ಕಾದ್ರೂ ಹಿಂಗೆ ಟಚ್ ಆಗಿಬಿಟ್ರೆ ಸಾಕು, ಮಾರ್ಕ್. ಲಿಪ್ಸ್ ಇನ್ನೇನು ಹೇಳಂಗೆ ಇಲ್ಲ. ಫುಲ್ ಡ್ರೈ ಆಗಿ ಒಡೆದು ಚೂರಾಗಿ ಕೆಲವರಿಗೆ ಬ್ಲಡ್ ಬರ್ತಿರುತ್ತೆ ತುಟಿಯಲ್ಲಿ. ಸೊ ಇದನ್ನೆಲ್ಲದನ್ನು ಕೂಡ ನಾವು ನೋಡಿದ್ದೀವಿ. ಇವತ್ತು ಸಿಂಪಲ್ ಆಗಿರುವಂತಹ ಒಂದೊಳ್ಳೆ ಸೂಪರ್ ಆಗಿರುವಂತಹ ಮನೆ ಮದ್ದನ್ನು ಹೇಳ್ತೀನಿ. ಇದನ್ನು ಟ್ರೈ ಮಾಡಿ. 100% ಒಂದು ವಾರದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬೆಣ್ಣೆ, ನೀವು ಮನೆ ಬೆಣ್ಣೆ ತುಂಬ ಬೆಸ್ಟ್. ಅಕಸ್ಮಾತ್ ಮನೆ ಬೆಣ್ಣೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ನೀವು ಹೊರಗಡೆ ಯಾವುದಾದ್ರು ಒಂದು ಒಳ್ಳೆ ಬೆಸ್ಟ್ ಬೆಣ್ಣೆನ ನೀವು ಬೈ ಮಾಡಬಹುದು. ಬೆಣ್ಣೆ ಒಂದಿದ್ರೆ ಸಾಕು, ಇನ್ನೇನು ಬೇಡ. ಆ ಬೆಣ್ಣೆನ ತೊಗೊಂಡೋಗ್ಬಿಟ್ಟು, ಒಂದಿಷ್ಟು ದಪ್ಪ ಬೆಣ್ಣೆನ ತೊಗೊಂಡೋಗ್ಬಿಟ್ಟು ಸುಣ್ಣದ ಗೋಡೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸುಣ್ಣದ ಗೋಡೆ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಯಾವ ಗೋಡೆ, ವಾಲ್ ಅಂತ ಏನು ಹೇಳ್ತೀವಿ, ಆ ಗೋಡೆ ಮೇಲೆ ಒಂದಿಷ್ಟು ಬೆಣ್ಣೆನ ಹಚ್ಬಿಡಿ. ಇದು ನಮ್ಮಮ್ಮ ನನಗೆ ಚಿಕ್ಕವಳಾಗಿರುವಾಗ ಮಾಡ್ತಾಯಿದ್ರು. ಸೊ ಅದನ್ನು ನೆನ್ಪಿಟ್ಕೊಂಡು ನಾನು ಇದನ್ನು ಹೇಳ್ತೀನಿ. ಬಟ್ ಈಗಲೂ ಕೂಡ ನಮ್ಮ ಮನೇಲಿ ಮಾಡ್ತಾರೆ. ಬಟ್ ಈಗ ನಮ್ಮ ಮನೇಲಿ ಸುಣ್ಣದ ಗೋಡೆ ಇಲ್ಲ. ನಾನು ಮೇ ಬಿ ಫಸ್ಟ್ ಸ್ಟ್ಯಾಂಡರ್ಡೋ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಇರುವಾಗ ಸುಣ್ಣದ ಗೋಡೆ, 4th ಅನ್ಕೊತೀನಿ, ಆ ಟೈಮಲ್ಲಿ ಸುಣ್ಣದ ಗೋಡೆಗೆ ಬೆಣ್ಣೆ ಬಳ್ದಿರೋರು. ಸೊ ಈಗ ಸುಣ್ಣದ ಗೋಡೆ ಎಲ್ಲ ತುಂಬ ಕಡಿಮೆ ಆಗಿದೆ. ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವ ಗೋಡೆ ಇದೆ ಒಂದಿಷ್ಟು ದಪ್ಪ ಬೆಣ್ಣೆನ ತೊಗೊಂಡೋಗಿ ಸುಣ್ಣದ ಗೋಡೆ ಮೇಲೆ ಅಂಟಿಸ್ಬಿಡಿ ಪ್ರತಿದಿನ. ಇವಾಗ ನೀವು ಹೇಳ್ಬೋದು, ಮೇಡಮ್ ತಿನ್ನೋಕ್ಕೆ ಬೆಣ್ಣೆ ಇಲ್ಲ, ನೀವು ಗೋಡೆಗೆ ತೊಗೊಂಡೋಗಿ ಹಣಿಸಿ ಅಂತಿದ್ದೀರಲ್ಲ ಅಂತ. ಬಟ್ ಸಮ್ಟೈಮ್ಸ್ ನಮ್ಮ ಸ್ಕಿನ್, ಹೇರ್, ಹೆಲ್ತ್ ಎಲ್ಲ ಚೆನ್ನಾಗಿರಬೇಕು ಅಂದರೆ ಈ ರೀತಿಯಾದಂಥದ್ದನ್ನು ಮಾಡಲೇಬೇಕಾಗುತ್ತೆ. ಒಂದಿನ ಫುಲ್ ಕಂಪ್ಲೀಟಾಗಿ ಆ ಗೋಡೆ ಮೇಲೆ ಹಾಗೆ ಬಿಟ್ಬಿಡಿ. ಬೆಣ್ಣೆನ ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಮುಟ್ಟಕ್ಕೆ ಹೋಗ್ಬೇಡಿ. ಒಂದಿನ ಪೂರ್ತಿಯಾಗಿ ಬಿಟ್ಬಿಡಿ. ಅದ್ರ ಜೊತೆಗೆ ಬೆಣ್ಣೆ ಹಣಿಸಿರ್ತೀರಲ್ಲ, ಒಂದಿಷ್ಟು ಜಾಗ ಬಿಟ್ಬಿಟ್ಟು ಅದ್ರ ರೌಂಡಕ್ಕೆ ಏನಾದರೂ ಈ ಲಕ್ಷ್ಮಣ ರೇಖೆ ಏನಾದರೂ ಬರೆದ್ಬಿಡಿ. ಯಾಕಂದರೆ ಇರುವೆಗಳೆಲ್ಲ ಬಂದು ಆ ಬೆಣ್ಣೆ ಹತ್ರ ಬಂದುಬಿಡುತ್ತೆ. ನೀವು ಬೆಣ್ಣೆ ಹಣಿಸಿದ್ದೀರ ಅಂದಿದ ತಕ್ಷಣ ಸಾಕು, ಎಲ್ಲಿ ಎದುರು ಇರುವೆಗಳು ಆ ಬೆಣ್ಣೆ ಹತ್ರ ಬಂದುಬಿಡುತ್ತೆ. ಸೊ ಒಂದು ಸ್ವಲ್ಪ ನೀವು ಒಂದಿನ ಪೂರ್ತಿ ನೀವು ಅದನ್ನು ಯೂಸ್ ಮಾಡಬೇಡಿ. ಒಂದಿನ ಪೂರ್ತಿ ಆ ಬೆಣ್ಣೆನ ನೀವು ಮುಟ್ಲೇಬೇಡಿ. ಅದಾದ ನಂತರ ನೆಕ್ಸ್ಟ್ ಡೇಯಿಂದ ಪ್ರತಿದಿನ ನೀವು ಆ ಗೋಡೆಯಲ್ಲಿರುವಂತಹ ಬೆಣ್ಣೆನ ನೀವು ಸ್ವಲ್ಪ ತಗೊಳ್ಳಿ, ಕಂಪ್ಲೀಟ್ ಕೈಗೆ ಅಪ್ಲೈ ಮಾಡ್ಕೊಳ್ಳಿ. ಕೈಗೆ, ಕಾಲಿಗೆ, ಕುತ್ತಿಗೆಗೆ ಕ್ಲೀನಾಗಿ ಅಪ್ಲೈ ಮಾಡಿ 1 ನಿಮಿಷ ಮಸಾಜ್ ಮಾಡಿ. 1 ನಿಮಿಷ ಸಾಕು. ಕತ್ತಿಗೆ 1 ನಿಮಿಷ, ಕೈಗೆ 1 ನಿಮಿಷ, ಕಾಲಿಗೆ 1 ನಿಮಿಷ ಚಂದ ಮಸಾಜ್ ಮಾಡಿ. ತುಂಬ ಬೆಣ್ಣೆ ಬೇಡ. ಸ್ವಲ್ಪ ಈ ಬಾಡಿ ಲೋಷನ್ ಹಚ್ತೀವಲ್ವಾ, ಅದಕ್ಕಿಂತ ಚೂರು ಕಡಿಮೆನೇ ಇರಲಿ. ಕಂಪ್ಲೀಟ್ ಹಚ್ಬಿಟ್ಟು ಮಸಾಜ್ ಮಾಡಿಬಿಡಿ. ಅದ್ರ ಜೊತೆಗೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮುಖನ ಕ್ಲೀನಾಗಿ ತೊಳ್ಕೊಂಡು, ಈ ಬೆಣ್ಣೆನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೈ, ಕಾಲು, ಮುಖ, ತುಟಿ ಕ್ಲೀನಾಗಿ ತೊಳ್ಕೊಂಡು, ಲಿಪ್ಸ್ಟಿಕ್ ಇರಬಾರ್ದು, ಮೈ ಮೇಲೆ ಯಾವುದೇ ರೀತಿಯಾದಂತಹ ಕ್ರೀಮ್ಗಳು ಇರಬಾರ್ದು. ಬೆಳಗ್ಗೆ ಹೋಗುವಾಗ ಅದು ಇದು ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊಂಡು ಹೋಗಿರ್ತೀವಿ. ಸಂಜೆ ಬರ್ತಿದ್ದಂಗೆ ಕೈಕಾಲು ಮುಖ ತೊಳ್ಕೊಂಡು ಕ್ಲೀನ್ ಆಗಿಬಿಡ್ಬೇಕು. ಸೊ ಆ ನಂತರ ನೀವು ಆ ಬೆಣ್ಣೆನ ಕ್ಲೀನಾಗಿ ಈ ರೀತಿಯಾಗಿ ಮಾಡಿಕೊಂಡು ಕೈಗೆ, ಕಾಲಿಗೆ, ತುಟಿಗೆ, ಬೇಕಾದರೆ ನಿಮ್ಮ ಮುಖ ಏನಾದರೂ ಒಡೆದು ಚೂರಾಗಿದೆ ಅಂತಂದರೆ ನೀವು ಮುಖಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ನಿಮಗೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಏನು ಗೊತ್ತಾ? ಒಂದು, ನಿಮ್ಮ ಸ್ಕಿನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ. ಅದ್ರ ಜೊತೆಗೆ ಲಿಪ್ಸ್ ಕೂಡ ಸಾಫ್ಟ್ ಮತ್ತು ಸ್ಮೂತ್ ಆಗುತ್ತೆ. ಅದ್ರ ಜೊತೆಗೆ ಈ ಒಡೆದು ಚೂರು ಏನಾಗಿರುತ್ತೆ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಕೈಕಾಲು ಒಡೆದು ಚೂರಾಗೋದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನೀವು ಹಿಂಗೇನಾದರೂ ಲೈನಿಂಗ್ ಹಾಕಿದ್ರೆ ಒಂದೇ ಒಂದು ಮಾರ್ಕ್ ಆಗಲ್ಲ ನಿಮ್ಮ ಕೈಯಲ್ಲಿ. 1 ವಾರ ಯೂಸ್ ಮಾಡಿ, 1 ದಿನ ಬಿಡ್ದಂಗೆ. ಬೆಸ್ಟ್ ರಿಸಲ್ಟಿಗೆ 1 ವಾರ ಟ್ರೈ ಮಾಡಿ ಸಾಕು. ಒಂದೇ ವಾರದಲ್ಲಿ ನಿಮ್ಮ ಒಡೆದಿರೋ ಕೈ, ಕಾಲೆಲ್ಲ ಬರೀ ಬೆಣ್ಣೆಯಿಂದ ಮಾಯ ಆಗುತ್ತೆ. 100% ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಹಾಗೆ ಬಿಟ್ಬಿಡಿ. ಅಂದರೆ ಅಪ್ಲೈ ಮಾಡಿ ಒಂದು 1/2 ಅವರ್ ಹಾಗೆ ಇರಿ, ಬೆಡ್ ಮೇಲೆ ಹೋಗ್ಬಿಡಿ. ಯಾಕಂದರೆ ನೀವು ಅಪ್ಲೈ ಮಾಡಿದ್ದು ಕಂಪ್ಲೀಟಾಗಿ ಬೆಡ್ಶೀಟಿಗೆ ಆಗಿಬಿಡುತ್ತೆ. ಸೊ ಓವರ್ ನೈಟ್ ಹಾಗೆ ಬಿಟ್ಬಿಡಿ. ಅದಾಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಯಾವ ಸೋಪು, ಯಾವ ಒಂದು ಬಾಡಿ ಲೋಷನನ್ನು ಯೂಸ್ ಮಾಡ್ತೀರೋ ಅದರಿಂದ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ನಾರ್ಮಲ್ ನಿಮ್ಮ ಬೆಳಗಿನ ರೂಟೀನ್ ಹೆಂಗಿರುತ್ತೆ, ಮಾಯಿಶ್ಚರೈಸರ್ ಅಥವಾ ಲಿಪ್ ಕೇರಿಗೆ ಏನಾದರೂ ಅಥವಾ ಬಾಡಿ ಲೋಷನ್ ಈ ಥರ ಏನಾದರೂ ಅಪ್ಲೈ ಮಾಡ್ಕೊಳ್ಳಿ. ಹಂಗೆ ಡೈಲಿ ಇದೇ ರೂಟೀನ್ ಮಾಡ್ಕೊಬನ್ನಿ. 100% ನಿಮ್ಮ ಕೈ ಕಾಲು ಒಡೆದೇನಾದರೂ ಚೂರಾಗಿದ್ರೆ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಒಳ್ಳೆ ಫುಡ್ ತಿನ್ನಿ, ಚೆನ್ನಾಗಿ ಒಳ್ಳೆ ಫುಡ್ ತಿನ್ನಿ. ಅಮ್ಮ ಮಾಡುವಂತಹ ಅಡುಗೆ ಅದನ್ನು ಮಾತ್ರ ತಿನ್ನಿ. ಅದ್ರ ಜೊತೆಗೆ ಜಾಸ್ತಿ ನೀರು ಕುಡೀರಿ. ಜಾಸ್ತಿ ನೀರು ಕುಡಿಯೋದ್ರ ಜೊತೆಗೆ ಚೆನ್ನಾಗಿ ನಿದ್ರೆ ಮಾಡಿ. ಇದಿಷ್ಟನ್ನು ಮಾಡ್ತಾ ಬಂದರೆ ಸಾಕು, ನಿಮ್ಮ ಸ್ಕಿನ್,
ನಿಮ್ಮ ಬಾಡಿ, ನಿಮ್ಮ ಹೆಲ್ತ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಸ್ಪೀಡ್ ಗುಡ್ ಹೆಲ್ತಲ್ಲಿ ನಿಮಗೆ ಸ್ಕಿನ್ ಕೇರ್, ಹೇರ್ ಕೇರ್, ಹೆಲ್ತ್ ಕೇರ್ ಎಲ್ಲ ಥರ ವೀಡಿಯೋಸ್ಗಳು ಇದೆ. ಒಂದಷ್ಟು ಡಾಕ್ಟರ್ಸ್ ಕೂತು ನಿಮಗೆ ಸಜೆಸ್ಟ್ ಮಾಡಿರುವಂಥ ಒಂದಷ್ಟು ಕಾಯಿಲೆಗಳಿಗೆ ಸಜೆಸ್ಟ್ ಮಾಡಿದ್ದಾರೆ. ಹೋಮ್ ರೆಮಿಡೀಸೇ ಕೊಟ್ಟಿದ್ದಾರೆ ಅವರು ಕೂಡ. ಹೋಮ್ ರೆಮಿಡೀಸಿಂದ ಏನು ಬದಲಾಗಲ್ಲ ಅಂತ ಅನ್ಕೋಬೇಡಿ. ಹೋಮ್ ರೆಮಿಡೀಸಿಂದ ಏನು ಬೇಕಾದರೂ ಬದಲಾಗುತ್ತೆ. ಈಗೆಲ್ಲ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸೀರಮ್ ಅದು ಇದು ಅಂತ ತುಂಬ ಬಂದಿದೆ. ಹಿಂದಿನ ಕಾಲದಲ್ಲಿ ಇದೆಲ್ಲ ಎಲ್ಲಿತ್ತು? ಅರಿಶಿನ ತಗೊಳ್ಳೋರು, ಕುಟ್ಟೋರು, ಹಚ್ಕೊಳ್ಳೋರು. ಸ್ಕಿನ್ ಚೆನ್ನಾಗಿರಬೇಕು, ಮೊಡವೆಗಳು ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಒಂದಷ್ಟು ಮನೆ ಮದ್ದುಗಳಿಂದನೇ ನಿಮ್ಮ ಸ್ಕಿನ್, ಹೇರು, ಬಾಡಿ ಹೆಲ್ತ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಮಾಡ್ತಾ ಬಂದರೆ ಸಾಕು, ನಿಮ್ಮ ಮುಖ, ಕೈ, ಕಾಲು, ಕುತ್ತಿಗೆ ಸಾಫ್ಟ್ ಆಗುತ್ತೆ. ಜೊತೆಗೆ ಇನ್ನೊಂದು ಏನು ಗೊತ್ತಾ, ನಿಮಗೇನಾದ್ರು ಮುಖದ ಮೇಲೆ ಸಿಕ್ಕಾಬಟ್ಟೆ ಆಯಿಲ್ ಇತ್ತು ಅಂತಂದರೆ ನೀವು ಇದನ್ನು ಫೇಸಿಗೆ ಅಪ್ಲೈ ಮಾಡಬಾರ್ದು. ನೀವು ಕೈ, ಕಾಲು, ತುಟಿಗೆ ಅಪ್ಲೈ ಮಾಡಿ. ಬಟ್ ಮುಖಕ್ಕೆ ನಿಮಗೆ ಆಯಿಲಿ ಸ್ಕಿನ್ ಅಂದರೆ ಅಪ್ಲೈ ಮಾಡಬೇಡಿ. ಸೊ ನಿಮ್ದು ಆಯಿಲಿ ಸ್ಕಿನ್ ಅಲ್ಲ, ಡ್ರೈ ಸ್ಕಿನ್ ಅಂತ ಅಂದರೆ ಮಾತ್ರ ನೀವು ಇದನ್ನು ಅಪ್ಲೈ ಮಾಡಿ. ನಿಮಗೆ ಒಡೆದು ಚೂರಾಗಿಲ್ಲ ಅಂದರೂ ಕೂಡ ಈ ಬೆಣ್ಣೆನ ತೆಗೆದು ಪ್ರತಿದಿನ ಅಪ್ಲೈ ಮಾಡಿ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಗಲೇ ನಾನು ಯಾಕೆ ಬೆಣ್ಣೆನ ಗೋಡೆ ಮೇಲೆ ಹಚ್ಚಿ ಅಂತ ಹೇಳಿದೆ ಅಂತಂದರೆ, ಅದರಲ್ಲಿರುವಂತಹ ನೀರಿನಂಶ ಕಂಪ್ಲೀಟಾಗಿ ಎಳ್ಕೊಂಡಿರುತ್ತೆ. ಕಂಪ್ಲೀಟ್ ನಿಮಗೆ ಬೆಣ್ಣೆ ಸಿಕ್ಕತ್ತೆ. ಹಾಗಾಗಿ ಗೋಡೆ ಮೇಲೆ ಹಂಚಿದ್ರೆ ಅದರಲ್ಲಿರುವಂತಹ ನೀರಿನಂಶ ಗೋಡೆ ಪೂರ್ತಿ ಹೀರ್ಕೊಳ್ಳುತ್ತೆ. ನಿಮಗೆ ಆ ಬೆಣ್ಣೆ ಮಾತ್ರ ಕೈ, ಕಾಲು, ಮುಖ, ಕುತ್ತಿಗೆ, ತುಟಿಗೆ ನೀವು ಅಪ್ಲೈ ಮಾಡಬಹುದು. ಬಟ್ ಆಯಿಲಿ ಸ್ಕಿನ್ ಏನಾದರೂ ನಿಮಗಿತ್ತು ಅಂದರೆ ದಯವಿಟ್ಟು ನೀವು ಇದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಡಿ. ಅಂದರೆ ಮುಖದ ಮೇಲೆ ಅಪ್ಲೈ ಮಾಡಬೇಡಿ. ಕೆಲವರಿಗೆ ಅದು ಆಯಿಲಿನೆಸ್ ಜಾಸ್ತಿ ಆದರೆ ಮೊಡವೆಗಳಾಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡ್ರೈ ಸ್ಕಿನ್ ಇದ್ದರೆ ಮುಖಕ್ಕೆ ಅಪ್ಲೈ ಮಾಡಿ. ಆದರೆ ತುಟಿ, ಕೈ, ಕಾಲು, ಕುತ್ತಿಗೆಗೆ ನೀವು ಪ್ರತಿಯೊಬ್ಬರು ನಿಮಗೆ ಎಂಥ ಸ್ಕಿನ್ ಟೈಪ್ ಇದ್ದರೂ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು. ಓಕೆ, ಇದಾಗಿತ್ತು ನಮ್ಮ ಗುಡ್ ಹೆಲ್ತ್ನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಗುಡ್ ಹೆಲ್ತ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.